ಈ ವಿಚಾರದಲ್ಲಿ ಕುಂಭಕರ್ಣ ನಿದ್ರೆಯಲ್ಲಿರುವಂತಹ ಕಲಾವಿದರ ಸಂಘನ ಎಬ್ಬಿಸುವಂತ ಕೆಲಸ ಏನಾದ್ರು ಮಾಡ್ತೀರಾ? ಈಗ ಇಡೀ ಚಿತ್ರರಂಗ, ತಮಿಳು ಚಿತ್ರರಂಗ ಕಮಲ್ ಹಾಸನ್ ಪರ ನಿಂತಿದೆ. ಈ ಚಿತ್ರರಂಗದ ಜೊತೆ ಬರೋದು ಬೇಡ, ನಾಡಿನ ನುಡಿಯ ಭಾಷಾ ವಿಚಾರ ಬಂದಾಗ್ಲೂ ಕಲಾವಿದರು ಮಾತಾಡಿಲ್ಲ ಅಂತಾದ್ಮೇಲೆ ಸೊ ಅವ್ರ ಗಮನಕ್ಕೆ ತಂದು ಅವ್ರನ್ನ ನಿತ್ಯ ಮನೆಯಿಂದ ಎಬ್ಬಿಸುವಂತ ಕೆಲಸ ಮಾಡ್ತೀರಾ ಈಗಲಾದ್ರು? ಸರ್, ಒಂದು ಮಾತು ಹೇಳ್ತೀನಿ, ಏನಾದ್ರೂ ಮನುಷ್ಯತ್ವ ಇದ್ರೆ ಅಥವಾ ಈ ನಾಡಿನ ಬಗ್ಗೆ ಒಂದು ಗೌರವ ಇದ್ರೆ ಎಲ್ಲ ಅವರೇ ಮುಂದೆ ಬರ್ಬೇಕು ಸರ್. ಇದೇನು ನಮ್ಮ ಮನೆ ಕೆಲಸ ಅಲ್ಲ, ಇದು ನನ್ನ ಮನೆ ಕೆಲಸ ಅಲ್ಲ, ನನ್ನ ಮನೆ ಸಂಭ್ರಮ ಅಲ್ಲ, ಕರ್ತವ್ಯ, ಎಲ್ರದ್ದು ಕರ್ತವ್ಯ ಇದು. ಇವತ್ತು ಯಾಕೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಯಾಕೆ ನಿಂತಿದ್ದಾರೆ? ಕೂತ್ಕೊಂಡು ಮಾತಾಡಿದಾಗ ದೊಡ್ಡವರ ಹೆಸರೇ ಪ್ರಸ್ತಾಪ ಮಾಡಿ ಹೇಳಿರಿ, ಇನ್ನೂ ಕೇಳಿಸಿಲ್ಲ ಅವ್ರಿಗೆ ವಿಚಾರ ಅಂತ. ಸಂಬಂಧ ಇಲ್ಲ ಅನ್ನೋ ರೀತಿ ಕಲಾವಿದರ ಸಂಘ ಇದೆ ಈ ಕ್ಷಣದವರೆಗೂ ಸರ್. ಈಗ ನಿದ್ದೆ ಮಾಡದಂಗೆ ನಟನೆ ಮಾಡೋರ್ನ ಎಬ್ಬರಿಸ್ಬೋದು, ನಟನೆ ಮಾಡೋರ್ನ ಹೆಂಗೆ ಎಬ್ಬರಿಸ್ತೀರಾ ನೋಡಿ ಇಲ್ಲಿ. ಒಂದ್ ನಿಮಿಷ, ಎಷ್ಟು ಸಾರಿ ಫೋನ್ ಮಾಡಿದ್ದೀನಿ ಸರ್, ಒಳ್ಳೇಣ ಕಲಾವಿದರಿಗೆ ಸಂಬಂಧ ಇಲ್ವಂತ ಸರ್, ಭಾಷಾ ವಿಚಾರಕ್ಕೆ ಸಂಬಂಧ ಇಲ್ಲ ಅಂತ ಕೇಳಿ ಸರ್. ಈಗ ಇರ್ಬೇಕಾದ್ರೆ ಬಿಡಿ, ಇಲ್ಲ ಬೇಡ ಬಿಡಿ. ಈಗ ಏನಾಗ್ಲಿ ಸರ್, ನಮ್ಮ ತೀರ್ಮಾನ ಅಂತೂ ಒಂದು ಸತ್ಯ ಸರ್, ನಿಮ್ ಜೊತೆ ನಾವ್ ಇರ್ತೀವಿ, ಯಾವ ಕಾರಣದಲ್ಲೂ ಹಿಂದೆ ಇಡೋ ಪ್ರಶ್ನೆನೇ ಇಲ್ಲ. ಹೆಜ್ಜೆ ಮುಂದಿರ್ತೀವಿ, ಅದು ಎಲ್ಲಿವರೆಗೆ ನ್ಯಾಯ ಸಿಗ್ತೋ ಅಲ್ಲಿವರೆಗೂ ನಾವು ನಿಮ್ ಜೊತೆ ಇರ್ತೀವಿ. ನಮ್ಮ ತೀರ್ಮಾನ ಇನ್ನು ನಾಳೆ ಮಧ್ಯಾಹ್ನದೊಳಗೆ ಅಲ್ಲ, ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಸೋನು ನಿಗಮ್ಗೆ ಯಾವ ತರ ನಿರ್ಣಯ ತಗೊಂಡ್ರೋ ಅದೇ ತರ ಕಮಲ್ ಹಾಸನ್ಗೂ ಅಸಹಕಾರ ಚಳವಳಿ ನೀವು ಆದೇಶ ಮಾಡ್ಲೇಬೇಕು. ಸೋನು ನಿಗಮ್ ಯಾವ ತರ ಮಾಡಿದ್ರು ಕಮಲ್ ಹಾಸನ್ ಕೂಡ ಅದೇ ತರ ನಾವು ಮಾಡೋದು ನಾವು ಮಾಡ್ತಾ ಇದ್ದೀವಿ. ಯಾರಿಗೂ ಕಮಿಟ್ ಮಾಡಿಲ್ಲ. ಇವಾಗ ಯುವ ಬಂದಿದ್ರೆ ಅವ್ರಿಗೂ ಕೂಡ ಹೇಳ್ತಾ ಇದ್ದೀವಿ, ಸಪೋರ್ಟ್ ಮಾಡಬೇಕು. ನನಗೆ ಬರ್ತಾ ಇತ್ತು, ದಿಢೀರ್ ರೋಡ್ ಬಂದೆ. ನಾನು ವಾಣಿಜ್ಯ ಮಂಡಳಿ ಮೊದಲು ಕೇಳ್ಕೊಳ್ತಕ್ಕಂಥದ್ದು. ಎರಡನೇದು ಡಿಸ್ಟ್ರಿಬ್ಯೂಟರ್, ಕನ್ನಡದ ಸ್ವಾಭಿಮಾನ ಮುಂದೆ ಅವ್ರ ರಾಜ್ಯದ ಬಂಡವಾಳ ದೊಡ್ಡದಲ್ಲ. ಮೂರನೇದು ಚಿತ್ರಮಂದಿರದ ಮಾಲೀಕರು. ಅವ್ರ ಚಿತ್ರಮಂದಿರ ಮಾಲೀಕರಲ್ಲಿ ಗೌರವ ಕೊಟ್ಟಿರೋದು ಕನ್ನಡಿಗರು, ಕರ್ನಾಟಕದವರು. ಈ ಕನ್ನಡಿಗರ ಭಾವನೆ ಕಟ್ಕೊಂಡ್ರೆ ಚಿತ್ರಮಂದಿರದ ಮಾಲೀಕರು ಮತ್ತು ಹೋರಾಟಗಾರರ ಸಂಬಂಧ ಚೆನ್ನಾಗಿರುತ್ತೆ. ಈಗಾಗಲೇ ನಾವು ಅನೇಕ ಚಿತ್ರಮಂದಿರಗಳು, ಐನಾಕ್ಸ್, ಸಮರ್ಪಣ, ಲೂಲು ಮಾಲ್ ಇಲ್ಲೆಲ್ಲ ಹೋಗಿ ಹೇಳಿ ಬಂದಿದ್ದೀವಿ. ಎಲ್ಲರೂ ವಿನಂತಿ ಮಾಡಿದರೆ ವಾಣಿಜ್ಯ ಮಂಡಳಿಯವರು ನಮಗೆ ಸಹಕಾರ ಕೊಟ್ಟಿದೆ. ಸಿನಿಮಾ ಬಿಟ್ಟು ಹೇಳಿದ್ದಾರೆ, ವಿಡಿಯೋ ಮಾಡಿದ್ರೆ ಪರಿಣಾಮವನ್ನು ಅವ್ರು ಎದುರಿಸಬೇಕಾಗತ್ತೆ ಅನ್ನೋದ್ರ ಜೊತೆಗೆ ನಮ್ಮ ವಿನಂತಿ ಮಾಡ್ಕೋತೀವಿ ಸರ್. ಚಿತ್ರಮಂದಿರದ ಮಾಲೀಕರು ಈ ನೆಲದಲ್ಲಿದ್ದಾರೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ನಮ್ಮ ಭಾವನೆಗೆ ವಿರುದ್ಧವಾಗಿ, ಕನ್ನಡದ ವಿರುದ್ಧವಾಗಿ ಹೋಗಬಾರ್ದು. ಒಂದ್ ವೇಳೆ ನಾಳೆ ಆಡಿರೋ ಮಾತಿನ ಗಂಭೀರವಾಗಿ ತಗೊಳ್ಳಿ. ಕೆಲವರು ಅದ್ರಲ್ಲಿ ಏನು ಉತ್ಪ್ರೇಕ್ಷೆ, ಒಂಥರ ಬೂಟಾಟಿಕೆ ಮಾತಾಡ್ತಾರೆ. ಅವ್ರು ಯಾರು ಹೋರಾಟಗಾರಲ್ಲ, ನಮ್ ತರ 30-40 ಕೇಸ್ ಹಾಕೊಂಡವ್ರಲ್ಲ, ನಮ್ ತರ ಪೊಲೀಸ್ ಲಾಠಿ ತಿಂದವರಲ್ಲ. ಎಲ್ಲೋ ಕೋಣೆಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡ್ತಾರೆ. ಅಂತ ಕೋಣೆಯಲ್ಲಿ ಕೂತ್ಕೊಂಡು ಹೇಳಿಕೆ ಕೊಡೋರು ಮಾತಿಗೆ ಯಾವುದೇ ಮಾನ್ಯತೆ ಇಲ್ಲ. ಬೀದಿಗಿಳಿದು ಹೋರಾಟ ಮಾಡಿದ್ರೆ ಉದಾಸೀನ ಅವ್ರು ಮಾತಾಡ್ಲಿ, ತೂಕ ಇದ್ರೆ ಮಾತಾಡ್ಲಿ. ಆದ್ರಿಂದ ಚಿತ್ರಮಂದಿರದ ಮಾಲೀಕರಲ್ಲೂ ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂತ ಈ ಕಮಲ್ ಹಾಸನ್ ಸಿನಿಮಾವನ್ನ ಈ ನಾಡಿನಲ್ಲಿ ಆತನ ಸಿನಿಮಾಗಳು ಯಾವುದೂ ಸಹ ಬಿಡುಗಡೆ ಆಗಬಾರದು. ಈ ಅಸಹಕಾರ ಚಳವಳಿಯಲ್ಲಿ ನೀವುಗಳು ಭಾಗಿಯಾಗಬೇಕು ಅಂತ ಹೇಳಿ ಚಿತ್ರಮಂದಿರದ ಮಾಲೀಕರನ್ನ ವಿನಂತಿ ಮಾಡ್ಕೋತೀವಿ. ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು.